ವಿರಾಮದ ನಂತರ ಮತ್ತೆ ಸ್ವಾಗತ. ಮಕ್ಕಳಿಗೆ ನೀರು ಕೊಡೋದಕ್ಕೆ ಹೋದ್ರೆ ಕಿರುಕುಳ ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಜವಾಬ್ದಾರಿಯುತ ಅಧಿಕಾರಿಗಳು ತಾವೂ ಕೆಲಸವನ್ನ ಮಾಡೋದಿಲ್ಲ, ತಮ್ಮ ಜವಾಬ್ದಾರಿಯನ್ನ ಅರಿತು ಆಧುನಿಕ ಭಾಗೀರಥಿ ಜನರಿಗೆ ಮಕ್ಕಳು ನೀರು ಸಿಗಲಿ ಮಕ್ಕಳಿಗೆ ಅಂತ ಬಾವಿಯನ್ನ ತೋಡೋದಕ್ಕೆ ಹೋದರೆ ಆ ಬಾವಿಯನ್ನ ತೋಡಿದವರಿಗೆ, ಆ ಕೆಲಸ ಮಾಡೋದಕ್ಕೆ ಮುಂದಾದವರಿಗೆ ಕಿರುಕುಳ ನೀಡುವಂತಹ ಕೆಲಸ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮೆಗಾ ಗ್ರೌಂಡ್ ರಿಪೋರ್ಟ್ ಇದು. ಕರ್ನಾಟಕದ ಆಧುನಿಕ ಭಾಗೀರಥಿಗೆ ಬೆದರಿಕೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಅಸಲಿಗೆ ಸರ್ಕಾರ ಮುಂದೆ ನಿಂತು ಮಾಡಬೇಕಾದಂತಹ ಕೆಲಸ ಇದು. ಆದರೆ ಆಧುನಿಕ ಭಾಗೀರಥಿ ಯಾರಿಂದನೂ ಒಂದೇ ಒಂದು ಬಿಡಿಗಾಸನ್ನು ನಿರೀಕ್ಷೆ ಮಾಡದೆ ತಾವೇ ಮುಂದಾಗಿ ಬಾವಿಯನ್ನ ತೋಡ್ತಾ ಇದ್ದಾರೆ. ಕಾರಣ ಮಕ್ಕಳಿಗೆ ಕುಡಿಯೋದಕ್ಕೆ ನೀರು ಸಿಗಲಿ ಅಂತ. ಆದರೆ ಅಂಥವರನ್ನೂ ಬಿಡ್ತಾ ಇಲ್ಲ ಅಧಿಕಾರಿಗಳು. ಅಂಗನವಾಡಿ ಮಕ್ಕಳ ನೀರಿಗಾಗಿ ಶಿರಸಿಯ ಗೌರಿ ನಾಯಕ್ ಬಾವಿಯನ್ನ ತೋಡ್ತಾ ಇದ್ದಾರೆ. ಆದರೆ ಅವರಿಗೆ ಅಧಿಕಾರಿಗಳ ಒತ್ತಡ ಈಗ ಹೆಚ್ಚಾಗ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇವರನ್ನ ಸಂಪರ್ಕಿಸ್ತು, ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ತೀವಿ, ನಿಮ್ಮ ಜನೋಪಕಾರಿ ಕೆಲಸಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದರೆ ನನಗೆ ಒಂದು ಪೈಸಾನೂ ಬೇಕಾಗಿಲ್ಲ ಯಾರಿಂದನೂ ಕೂಡ, ನನ್ನ ಆತ್ಮ ಸಂತೋಷಕ್ಕಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿದರು. ಆದರೆ ಅಂಥವ್ರಿಗೂ ಕೂಡ ಈ ಅಧಿಕಾರಿಗಳು ಕಿರುಕುಳ ಕೊಡುವಂತಹ ಕೆಲಸಕ್ಕೆ ಅಡ್ಡಿಯಾಗುವಂತಹದ್ದಕ್ಕೆ ಮುಂದಾಗ್ತಾ ಇದ್ದಾರೆ. ಡಾಕ್ಟರ್ ಹುಲಿಗೆಮ್ಮ ಉಪನಿರ್ದೇಶಕಿ, ಹಾಗೇನೆ ವೀಣಾ ಸಿರ್ಸಿಕರ್ CDPO, ಅನಿತಾ ಸೂಪರ್ವೈಸರ್, ಇವರಿಂದ ಗೌರಿ ನಾಯಕ್ಗೆ ಒತ್ತಡ. ಏನು ಒತ್ತಡ ಅಂತಂದ್ರೆ ಬಾವಿ ತೋಡಬೇಡಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ. ನೀವು ಕೊಡಬೇಕಾಗಿತ್ತು ನೀರನ್ನ ಸರಿಯಾದ ಸಮಯಕ್ಕೆ ಮಕ್ಕಳಿಗೆ ನೀರು ಸಿಕ್ಕಿದ್ದಿದ್ರೆ ಇವತ್ತು ಗೌರಿ ನಾಯಕ್ ಅನ್ನುವಂತಹ ಆಧುನಿಕ ಭಾಗೀರಥಿ ಇಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಿಲ್ಲ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನನ್ನ ಸಹೋದ್ಯೋಗಿ ಅಂಕಿತಾ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂಕಿತಾ, ಅಧಿಕಾರಿಗಳ ಒತ್ತಡ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಒಂದು ಪರೋಪಕಾರಿ ಕೆಲಸವನ್ನ ಮಾಡ್ತಾ ಇರೋರಿಗೆ ಕಿರುಕುಳ ಕೊಡೋದು ಯಾವ ಕಾರಣಕ್ಕಾಗಿ ಅಂತ ಅಲ್ಲಿ ತಾವು ಗ್ರೌಂಡ್ ಅಲ್ಲಿ ಇದೀರಿ. ಈಗ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಏನ್ ಹೇಳ್ತಾರೆ ಗೌರಿ ನಾಯಕ್ ಅವರು? ಹೌದು ಶ್ರೀಪಾದ್, ಎಸ್, ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಅಂಗನವಾಡಿ ಹಿಂದೆ ತೆಗೆದಿರುವಂತಹ ಬಾವಿಯ ಮುಂಭಾಗದಲ್ಲಿಯೇ ಕೂಡ ನಾನು ಇದ್ದೀನಿ. ಎಸ್, ನಾನು ನಿಮ್ಗೆ ತೋರಿಸುವಂತಹ ಕೆಲಸ ನಾನು ಮಾಡ್ತೀನಿ. ಗೌರಿ ನಾಯಕ್ ಅವರು 15 ಅಡಿ ಸತತ 10 ದಿನಗಳ ಕಾಲ ತೆಗಿತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಆಳದವರೆಗೆ, ಇನ್ನೇನು 10 ಅಡಿ ತೆಗಿಬೇಕಷ್ಟರಲ್ಲಿ ಈಗ ಅಧಿಕಾರಿಗಳಿಂದ ಅವರಿಗೆ ಒತ್ತಡ ಕೂಡ ಹೇರಲಾಗ್ತಾ ಇದೆ. ಅದೇ ರೀತಿಯಾಗಿ ನಾವು ಮಾಡುವಂತಹ ಕೆಲಸ ನೀವ್ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರಿಗೆ ಬೆದರಿಕೆ ಕರೆಗಳು ಕೂಡ ಈಗಾಗಲೇ ಬರ್ತಾ ಇದ್ದಾವೆ. ನಮ್ ಜೊತೆ ನೀವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ 10 ಅಡಿಯನ್ನ ತೆಗೆದಿದ್ದಾರೆ. ಇನ್ನೇನು 10 ಅಡಿ ತೆಗಿಬೇಕು ಅಷ್ಟರಲ್ಲಿ ಅವರಿಗೆ ಅಧಿಕಾರಿಗಳಿಂದ ಒತ್ತಡ, ಬೆದರಿಕೆ ಕಾರ್ಯಗಳು ಕೂಡ ಈಗಾಗಲೇ ಜಾಸ್ತಿ ಕೇಳಿ ಬರ್ತಾ ಇದ್ದಾರೆ. ಈಗ ನಮ್ ಜೊತೆ ಗೌರಿ ನಾಯಕ್ ಅವರೇ ನಮ್ ಜೊತೆ ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಮಾತನಾಡಿಸೋ ಪ್ರಯತ್ನವನ್ನ ಇವತ್ತು ನಾನ್ ಮಾಡ್ತೀನಿ. ಎಸ್ ಮೇಡಮ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅಧಿಕಾರಿಗಳಿಂದ ನಿಮಗೆ ಒತ್ತಡ ಕೂಡ ಹೇರ್ತಾ ಇದ್ದಾರೆ. ನೀವು ಕೂಡ ಈ ರೀತಿಯಾಗಿ ಜನರಿಂದ ಕೆಲಸವನ್ನ ಮಾಡ್ತಿದ್ದೀರಾ, ಜನರಿಗೋಸ್ಕರ, ಅಂಗನವಾಡಿ ಮಕ್ಕಳಿಗೋಸ್ಕರ, ಸುತ್ತಮುತ್ತಲಿನ ಜನರಿಗೆ ನೀರು ಸಿಗ್ಬೇಕಂತ ಈ ರೀತಿಯಾಗಿ ಕೆಲಸ ಮಾಡ್ತಿದ್ದೀರಾ. ನೀವ್ ಏನ್ ಹೇಳ್ತೀರಾ? ನಾನು ಈಗ ಒಂದು 14 ದಿನ ಆಯಿತು, ಅದು 10 ದಿನ ಅಲ್ಲ 14 ದಿನ ಆಯಿತು ನಾ ಮಾಡ್ಲಿಕ್ಕತ್ತಿ. ಈಗ ಒಂದು 8 ದಿವಸದ ಹಿಂದೆ ಮೇಡಮ್ ಬಂದು ಮೇಲೆ ಬರ್ರಿ ಅಂದರು. ಯಾಕೆ ನಿಮ್ಗೆ ಯಾರು ಹೇಳಿದ್ರು ತೆಗಿಲಿಕ್ಕೆ? ಬೇಡ ತೆಗಿಯೋದು, ಮುಚ್ಚ್ರಿ, ನೀವು ಮಾಡೋದಿದ್ರೆ ಪ್ಲಾಂಟೇಶನ್ಗೆ ಹೋಗಿ ಮಾಡಬೇಕಿತ್ತು ಬಾವಿನ. ಯಾರು ಹೇಳಿ, ಯಾವ ಅಧಿಕಾರಿಗಳು ನಿಮಗೆ ಬೆದರಿಕೆಯನ್ನು ಹಾಕಿದ್ದಾರೆ? ಮೇಡಮ್ ಟೀಚರಿಗೆ ಕೇಳ್ರಿ ಗೊತ್ತಾಗ್ತದೆ. ಯಾಕೆ ತೆಗೆದ್ರಿ ನೀವು? ನಮ್ಮ ಇಲಾಖೆಗೆ ಅವರು ಇದು ಅರ್ಜಿ ಕೊಡಲಿಲ್ಲ, ಏನಿಲ್ಲ, ಹಾಗೆ ತೆಗಿ ಕೂತಿದ್ರಲ್ಲ ನೀವು ಅಂತ ಹೇಳಿದ್ರು. ಅಕ್ಕೋರಿಗೆ ಕೇಳ್ರಿ, ನಂಗೆ ಗೊತ್ತಿಲ್ಲ ಅಂದೆ. ಈಗ ನೀವು ತೆಗೆಯೋ ತನಕ ಜನರಿಗೋಸ್ಕರ ನೀವು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಾ. ಈಗ ಅವರಿಗೆ ನೀವು ಜನರಿಗೋಸ್ಕರ ಮಾಡೋ ಕೆಲಸನ ಈಗ ಬಂದು ಅವ್ರು ಕೇಳ್ತಾ ಇದ್ದಾರೆ. ನೀವ್ ಯಾಕೆ ತೆಗಿತಿದ್ದೀರಾ, ಯಾವ ರೀತಿಯಾಗಿ ಈಗ ಇದನ್ನ ಮಾಡ್ತಾ ಇದ್ದೀರಾ ಅಂತ ಅವ್ರು ಕೇಳ್ತಾ ಇದ್ದೀರಾ. ಏನ್ ಹೇಳ್ತೀರಾ? ಈಗ ನೀವು ಮುಂದೆ ಈ ರೀತಿಯಾಗಿ ಕೆಲಸನ ಮಾಡ್ತೀರಾ, ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ ಇಲ್ವಾ? ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ನೀವು? ನೀವೆಲ್ಲ ನಮ್ಮ ಬೆನ್ನು ಕಟ್ಟರೆ ನಾನು ತೆಗೆದು ನೀರು ಮಾಡ್ತೇನೆ, ಇಲ್ಲ ಅಂದ್ರೆ ನಾವು ಒಬ್ಬಳೇ ಏನು ಮಾಡೋಕ್ಕಾಗ್ತದೆ? ಅವ್ರು ಬಂದು ಮುಚ್ಚಿರಿ ಅಂದ್ರೆ ನಾವೆಂತ ಮಾಡೋಕ್ಕಾಗೋದಿಲ್ಲ. ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಹೆದರಬೇಡಿ ತಾಯಿ, ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ ಆಯ್ತಾ? ನೀವು ಹೇಳಿ ಹಾಗಾದ್ರೆ, ನಾವೀಗ ನಾವು ಮಾಡ್ತೀವಿ ಕೆಲಸ, ಈ ರೀತಿಯಾಗಿ ನಾವು ಮಾಡ್ತೀವಿ ಅಂತ ನಾವು ಅವ್ರಿಗೆ ಕೇಳ್ತೀವಿ. ನಾ ತೆಗಿತೇನೆ, ತೆಗೆದು ನೀರು ಮಾಡ್ತೇನೆ ನಾನು. ಓಕೆ, ಎಷ್ಟು ದಿನದಿಂದ ತೆಗಿತಾ ಇದ್ದೀರಾ? ಈಗ ಒಂದು 14 ದಿನ ಆಯ್ತು. 14 ದಿನ. ಎಷ್ಟು ಅಡಿ ತೆಗ್ದಿದ್ದೀರಾ? ಈಗ ಒಂದು 20 ಅಡಿ ಹೋಗೋದು ಅದು.
ಓಕೆ. ಇನ್ನು ಎಷ್ಟು ಅಡಿ ತೆಗೆದಾದ್ಮೇಲೆ ನೀರು ಬರುತ್ತೆ? ಇನ್ನೊಂದು 5-6 ದಿನಕ್ಕೆ ನೀರು ಮಾಡ್ತೇನೆ ನಾನು, ನೀರು ಬರುವಂಗೆ ಮಾಡ್ಕೊಳ್ತೇನೆ. ಓಕೆ. ನಿಮಗೆ ಯಾಕೆ ತೆಗಿಬೇಕಂತ ಅನಿಸ್ತು ಇಲ್ಲಿ? ಇಲ್ಲಿ ಸ್ವಲ್ಪ ಅವ್ರು ನೀರಿಗೆ ಹೊರಗಡೆ ಅಡುಗೆ ಮಾಡ್ಲಿಕ್ಕೆ ನೀರು 2-3 ಮನೆ ದಾಟಿ ಹೋಗಿ ತಗೊಬರ್ತಿದ್ರೆ, ಮತ್ತು ನನಗೆ ನನ್ನ ಮನೆ ಹತ್ರ ಬಾವಿ ತೆಗ್ದಿದ್ನಲ್ಲ ನಾನು, ಅದು ನಮಗೆ ಕಾಂಗ್ರೆಸ್ಸು BJP ನಮ್ಗೆ ಇವ್ರದ್ದೇನು ಬರೋದಿಲ್ಲ, ಆದರೆ ಎಲ್ಲರೂ ನನಗೆ ಪ್ರೀತಿಯಿಂದ ಕರೆದು ಸನ್ಮಾನ ಮಾಡಿದರು. ಆದರೆ ನಾನು ಈ ಸರ್ಕಾರಕ್ಕೆ ಏನಾದ್ರು ಕೊಡುಗೆ ನಾವು ಒಂದು ಸಣ್ಣದು ಮಾಡಬೇಕಲ್ಲ, ನಮಗೆ ಸರ್ಕಾರ ಕೊಡಲಿಲ್ಲ ಅಂತ ಇರೋದು ಚಲೋ ಅಲ್ಲ. ನನ್ನ ಮನಸ್ಸಿಗೆ ಆಗಿದ್ದದು ನಾವೇನಾದ್ರು ಮಾಡಬೇಕು ಅಂತ ಹೇಳಿ ಈ ಶಾಲೆಗಾಗಿ ಇಲ್ಲೊಂದು ಮಾಡಬೇಕು, ಜನರು ಬೇಕಾದ್ರೆ ಇಲ್ಲಿ ಏನಾದ್ರು ಮಾಡ್ಕೊಳ್ಳಿ ಶಾಲೆಗೆ ಅಂತ ತೆಗ್ದಿದ್ದೇನೆ ಇಲ್ಲಿ ನಾನು. ಓಕೆ. ಈಗ ಸಾರ್ವಜನಿಕರನ್ನ ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತಾರೆ ನಮ್ಮ ಕಾರವಾರ ರಿಪೋರ್ಟರ್ ಶೇಷಗಿರಿ ಅವರು. ಎಸ್. ಓಕೆ. ಶೇಷಗಿರಿ ಈಗಾಗ್ಲೇ- ಒಂದ್ ನಿಮಿಷ ಶೇಷಗಿರಿ, ಈಗ ಅಧಿಕಾರಿಗಳು ಇವರಿಗೆ ಒತ್ತಡ ಹೇರ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಬಾವಿ ತೋಡಬಾರದು, ಈ ಕೆಲಸವನ್ನ ಇಲ್ಲಿಗೆ ನಿಲ್ಲಿಸಬೇಕು, ಯಾರನ್ನ ಕೇಳಿ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರಂತೆ. ಈ ಅಧಿಕಾರಿಗಳು ತಾವು ಜವಾಬ್ದಾರಿಯಿಂದ ತಮ್ಮ ಕೆಲಸವನ್ನ ಮಾಡಿದ್ರೆ ಇವತ್ತು ಗೌರಿ ಅವರಿಗೆ ಸಮಯದಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂಬ ಕಾರಣಕ್ಕೆ ಈ ಗೌರಿ ನಾಯ್ಕ ತಮ್ಮ ಸ್ವ ಇಚ್ಛೆಯಿಂದ ಈ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಅಧಿಕಾರಿಗಳಿಂದ ಈ ಬಾವಿಯನ್ನು ಮುಚ್ಚುವಂತೆ ಒಂದು ಒತ್ತಡ ಬಂದಿರೋದ್ರಿಂದ ಅವರು ಕೂಡ ಒಂದು ರೀತಿಯ ಅಧೀರರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಅವರ ಪ್ರಯತ್ನವನ್ನು ಹುದುಗಿಸುವ ಪ್ರಯತ್ನ ಕೂಡ ನಡೆದಿರುವಂಥದ್ದು. ಈ ಬಗ್ಗೆ ಸ್ಥಳದಲ್ಲಿ ಸೂಪರ್ವೈಸರ್ ಆದಂಥ ಅನಿತಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಯಾವ ಕಾರಣಕ್ಕಾಗಿ ಈ ಬಾವಿಯನ್ನು ಮುಚ್ಚಲಿಕ್ಕೆ ಹೇಳಿದ್ದಾರೆ? ನಮ್ಮ ಮಕ್ಕಳ ಹಿತದೃಷ್ಟಿಯಲ್ಲಿ ಮಕ್ಕಳೆಲ್ಲದು ತೀರಾ ಅಂಗನವಾಡಿ ಮಕ್ಕಳು 3-6 ವರ್ಷದ ಮಕ್ಕಳು, ಅವರಿಗೆ ಗೊತ್ತಿಲ್ಲದೆ ಎಲ್ಲರೂ ಅಕಸ್ಮಾತಾಗಿ ಇಲ್ಲಿ ಬಂತಂದರೆ ಓಪನ್ ಬಾವಿ ಇದು, ನಮ್ಗೆ ಆ ಒಂದು ಹೆದರಿಕೆಗೋಸ್ಕರ ನಾವು ಒಂದು ಸ್ಥಗಿತಗೊಳಿಸಿದ್ದೇವೆ, ಬಿಟ್ಟರೆ ಮತ್ತು ಯಾವ ಕಾರಣಕ್ಕೂ ಅಲ್ಲ. ಇದನ್ನು ಮಕ್ಕಳ ಹಿತ ಮೇಡಮ್ ಈಗಾಗಲೇ ಇಂಥ ತೆರೆದ ಬಾವಿಗಳು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರುವಂಥದ್ದು. ಇಲ್ಲೂ ಕೂಡ ಈಗ ಸ್ಟಾರ್ಟ್ ಮಾಡೋದಷ್ಟೇ, ಅವರು ಕೂಡ ಬಾವಿ ತೆಗೆದ ನಂತರ ನೀರು ಬಂದ ನಂತರ ಕಟ್ಟೆಗಳನ್ನು ಕಟ್ಟಿ ಸೇಫ್ಟಿ ದೃಷ್ಟಿಯಿಂದ ಅವರೆಲ್ಲ ಕೆಲಸಗಳನ್ನು ಮಾಡಿ, ನೀವು ಆ ಪ್ರಯತ್ನವನ್ನು ಅವ್ರ ಹತ್ರ ಮಾತಾಡಿದ್ರಾ? ಯಾವ ರೀತಿ ಮಾಡ್ತಾ ಇದ್ರಿ ಅಂತ ಕೇಳಿದ್ರಾ? ಕೇಳು ಮೊದಲು ಈ ರೀತಿ ಹೇಳಿದ್ರೆ ಅವರ ಒಂದು ಪ್ರಯತ್ನಕ್ಕೆ ನೀವು ಅಡ್ಡಿಪಡಿಸ್ದಂಗೆ ಆಗೋದಿಲ್ವಾ? ಸರ್, ನೀವು ಹೇಳಿ ಸರಿ, ಆದರೆ ಒಂದು ರೀತಿಯಲ್ಲಿ ಅಂಗನವಾಡಿ ಹಿಂಭಾಗಕ್ಕೆ ಮತ್ತು ಬಾವಿಗೆ ಹೆಚ್ಚು ಅಂತರ ದೂರ ಇಲ್ಲ. ಅಕಸ್ಮಾತಾಗಿ ಎಲ್ಲಾದರೂ ಶೌಚಾಲಯಕ್ಕೆ ಹೋಗಬೇಕು ಮಕ್ಕಳು ಹಿಂದ್ಗಡೆ ಬಂದರೆ ನಮ್ಗೆ ಅದನ್ನು ಭಯಾನಕ. ತೀರಾ ಚಿಕ್ಕ ಮಕ್ಕಳು ಗೊತ್ತಾಗೋದಿಲ್ಲ, ಏಕ್ದಮ್ ರಭಸದಿಂದ ಓಡಿ ಬರ್ತಾರೆ. ಇದು ಓಪನ್ ಬಾವಿ, ಎಲ್ಲರೂ ಬಿದ್ದರೆ ಆವಾಗ ನಮ್ಗೆ ಇಲಾಖೆ ನಮ್ಮ ಶೋಷಣೆ ಆಗ್ಬಿಡ್ತದೆ, ನಮ್ಮ ಸಮಸ್ಯೆ ಆಗ್ಬಿಡ್ತದೆ. ಆದ ಕಾರಣಕ್ಕೋಸ್ಕರ ನಾನು ಇದನ್ನು ಈಗ ಇಲಾಖೆಯಿಂದ ಅನುಮತಿ ಬರುವವರೆಗೆ, ನಾವೇನು ಮುಚ್ಚಿ ಹಾಗೆ ಅಂತ ಹೇಳ್ತಾ ಇಲ್ಲ, ಇದು ಅನುಮತಿ ಬರುವವರೆಗೆ ಸ್ವಲ್ಪ ಸ್ಥಗಿತಗೊಳಿಸಿ ಅಂತ ನಾವು ಹೇಳಿ. ಈಗಾಗಲೇ ಅವ್ರು 2 ಬಾವಿನ ಅವ್ರು ಬರೆಯಲು ಮಾಡ್ಕೊಂಡಿದ್ದಾರೆ, ತುಂಬ ಸೇಫ್ಟಿಯಾಗಿ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಮಕ್ಕಳಿಗೂ ಕೂಡ ಮಕ್ಕಳ ಬಗ್ಗೆ ಕೂಡ ಅವರಿಗೆ ಪರಿಜ್ಞಾನ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಬಾವಿ ಮಾಡಬೇಕಂತ ಹೇಳಿದ್ರೆ ಮಕ್ಕಳ ಸುರಕ್ಷತೆ ಕೂಡ ಅವ್ರು ತಲೆಯಲ್ಲಿ ಇಟ್ಕೊಂಡೇ ಮಾಡಿರುವಂಥದ್ದು ಅಲ್ವಾ? ಬೇಕಾಬಿಟ್ಟು ಈಗ ಏನಾಗಿದೆ, ನೀರು ನೀವು ಬಾವಿ ಬಂದ್ ಮಾಡ್ತಾ ಅಂತ ಹೇಳಿದ್ರೆ ಅವರು ಪ್ರಯತ್ನಕ್ಕೆ ಅಡ್ಡಿಪಡಿಸ್ದಂಗೆ ಆಗೋದಿಲ್ಲ ಮೇಡಮ್. ಸರ್, ನಾವು ಮೊನ್ನೆ ಬಂದಾಗ ಇದು ಸೇಫ್ಟಿ ಇಲ್ಲಾಗಿತ್ತು, ಮುಚ್ಚಿದಿಲ್ಲಾಗಿತ್ತು, ಓಪನ್ ಇತ್ತು. ಆ ಭಯಾನಕನಿಂದ ನಾನು ಅದನ್ನು ಸ್ಥಗಿತಗೊಳಿಸಿ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ, ಇಲ್ಲಿ ಮಕ್ಕಳು ಬಾರ್ದಂಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾವು ತಿಳಿಸ್ತೇವೆ.